ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಆ, ಪುನೀತ್ ಕೆರಳ್ಳಿ ಅವರು ಹಿಂದೂ ರಾಷ್ಟ್ರ ಧರ್ಮ ಏನೋ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ. ಅದರಿಂದ ಏನಾದರೂ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನನ್ನ ಮಾತ್ರಲ್ಲ, ಈ ಸಹಸ್ರ ಕರ್ನಾಟಕದ ಜನತೆಗೆ ನಿಮ್ಮ ಆಶೀರ್ವಾದ ಇದೆ. ಆದರೆ ಕೆಲವೊಂದು ಹೇಳಿಕೆಗಳು ಅಷ್ಟು ಸರಿ ಇರಲ್ಲ ಅಂತ ನನ್ನ ಭಾವನೆ. ಹೇಳಿದ್ದೀರ ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದ್ದೀರಾ, ಮತ್ತು ಮೊನ್ನೆಯಿಂದ ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ಧರ್ಮ ಹಾಳಾಯಿತು ಅಂತ. ನಾನೇನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸು ಹಿಂದೆ ಇದ್ದಿದ್ದು, ಈ ದೇಶದಲ್ಲಿ ಕಾಂಗ್ರೆಸ್ಸು ಹಿಂದೆ ಇರಬೇಕಾದ್ರೆ ಹಿಂದೂ ಧರ್ಮ ಕಾಂಗ್ರೆಸ್ ಇರಬೇಕಾದ್ರೆ ಚೆನ್ನಾಗೇ ಇತ್ತು, ಏನೂ ಆಗಿಲ್ಲ. ಬಹುಶಃ ನರೇಂದ್ರ ಮೋದಿ ಬಂದ ಮೇಲೆ ನಿಮ್ಮ ಮನಸ್ಥಿತಿ ಏನೋ ಚೇಂಜ್ ಆಗಿದೆ, ಗೊತ್ತಿಲ್ಲ. ಹೇಳ್ತಾ ಇದ್ದೀರ ನೀವು, ಏನಂತ ಹೇಳ್ತಾ ಇದ್ದೀರಾ ಅಂತಂದರೆ, ಇವತ್ತು ಹಿಂದೂ ಧರ್ಮ ಹಾಳಾಗ್ತಾ ಇದೆ, ನಿಮಗೆ ಹಿಂದೂ ಧರ್ಮದ ಮೇಲೆ ಒಂಥರ ಕೇವಲವಾದ ನಂಬಿಕೆ, ಭಾಳಷ್ಟು ತುಚ್ಛವಾಗಿ ನಡ್ಕೊತಾ ಇದ್ದೀರಾ, ಭಾಳಷ್ಟು ಘೋರವಾಗಿ ನಡ್ಕೊತಾ ಇದ್ದೀರಾ. ನಮ್ಮ ಭಗವದ್ಗೀತೆ ಬಗ್ಗೆ ನಿಮಗೆ ಅಸಹ್ಯವಾಗಿದೆ, ಅಸಡ್ಡೆ ನಡತೆ ಇದೆ. ನಮ್ಮ ಭಗವದ್ಗೀತೆ ಬರೀ ಸಂಸ್ಕೃತದಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಇದೆ. ಸಂಸ್ಕೃತವನ್ನು ನೀವು ಭಾರಿ ತುಚ್ಛವಾಗಿ ನೋಡ್ತಾ ಇದ್ದೀರಾ. ಅದೇ ನಿಮಗೆ ತಾಕತ್ತಿದ್ರೆ ನಿಮ್ಮ ಕುರಾನನ್ನು ಏನೋ ಕನ್ನಡದಲ್ಲಿ ಬೋಧಿಸಿ ನೋಡೋಣ. ಕನ್ನಡದಲ್ಲಿ ಕುರಾನ್ ಇದೆಯಾ, ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ. ಓಕೆ, ಸಾಕ್ಷಿ ನಾನು ತೋರಿಸ್ತೀನಿ. ಹಾಗೆ ಕನ್ನಡದಲ್ಲಿ ನೀವು ಆಜಾನ್ಗೆ ಹೋಗಿ, ಇದು ನಾನೊಬ್ಬ ಕನ್ನಡಿಗನಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓಕೆ, ಆ ಪವಿತ್ರವಾದ ಗ್ರಂಥವನ್ನು ಕೂಗೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಅದನ್ನು ಕನ್ನಡದಲ್ಲೇ ಕೂಗುವಂಥ ಒಂದು ಶಕ್ತಿ ಈ ದೇಶದಲ್ಲಿ ಎಲ್ರಿಗೂ ಇದೆ. ನಾನೊಬ್ಬ ಹಿಂದುವಾಗಿ ಪುನೀತ್ ಕೆರಳ್ಳಿ ಅವರೇ ನಿಮ್ಮ ಥರ ಹೇಳ್ತೀನಿ, ಓ ಅಲ್ಲಾಹನೇ ಸೃಷ್ಟಿಕರ್ತನೆ, ನಾನು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿಸ್ಕೊತಾ ಇದೆಯಾ? ಈ ಪ್ರಾರ್ಥನೆಯನ್ನು ಕೇಳಿಬಿಟ್ಟು ನನ್ನವರೆಲ್ಲ ಒಗ್ಗೂಡ್ತಾರೆ. ಅವರಿಗೆಲ್ಲ ನಿನ್ನ ಆಶೀರ್ವಾದ ಇರಲಿ. ನೀನೊಬ್ಬನೇ ಸೃಷ್ಟಿಕರ್ತ, ನೀನೊಬ್ಬನೇ ಸರ್ವಶಕ್ತ, ನೀನೊಬ್ಬನೇ ಲೋಕೋದ್ಧಾರಕ. ಮಾಡಿದ ತಪ್ಪುಗಳನ್ನು ಮನಸ್ಸು, ಎಲ್ಲರಿಗೂ ಒಳ್ಳೆಯದು ಮಾಡು. ಎಲ್ಲರೂ ನಿನ್ನ ಪ್ರಾರ್ಥನೆಗೆ ಈಗ ಬರ್ತಾರೆ. ಅದಕ್ಕೆ ನಾನು ಎಲ್ಲರನ್ನು ಕರಿತಾ ಇದ್ದೀನಿ. ಅಲ್ಲ, ನಿನ್ನ ದಯೆ ನನ್ನ ಮೇಲೆ ಇರಲಿ ಅಂತೇಳಿ. ಹಾಗೆ ಆ ಒಂದು ಕುರಾನು ನಮ್ಮ ಕನ್ನಡದಲ್ಲಿ ಇದೆಯಾ ಅಂತ ಕೇಳಿದರೆ ನಾನು ತೋರಿಸ್ತೀನಿ. ನಾನು ಅದನ್ನು ಒಂದಲ್ಲ, ಒಬ್ಬ ಹಿಂದುವಾಗಿ 3 ಬಾರಿ ಪಠನೆ ಮಾಡಿದ್ದೀನಿ. ಬರೀ ಬಾಯಲ್ಲಿ ಮಾತ್ರ ಹೇಳೋದಲ್ಲ, ನಾನು ಬಾಯಲ್ಲಿ ಮಾತ್ರ ಹೇಳಿದರೆ ಪ್ರಯೋಜನ ಇಲ್ಲ. ಮೊದಲನೇ ಅಧ್ಯಾಯ ಅಲ್ ಫಾತಿಹಾ, ಅಲ್ ಬಕ್ರಾ, ಅಲಿ ಇಮ್ರಾನ್, ಅನ್ನಿಸಾ, ಅಲ್ ಹುದಾ, ಅಶ್ರಫ್, ನೂರ್, ಆದಮ್ಸ್, ಇಬ್ರಾಹಿಮ್ಸ್, ಅಶ್ರಫ್ಸ್, ನೂರ್, ಅಲ್ಲಿಂದ ಅನ್ನಾಸ್ವರೆಗೆ ಅದನ್ನು ಹೇಳಿದರೆ ಪ್ರಯೋಜನ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಲ್ವ. ನಿಮ್ಮ ಕುರಾನನ್ನು ಏನು ಕನ್ನಡದಲ್ಲಿ ತೋರಿಸಿ ನೋಡೋಣ ಅಂತೇಳಿ ಕನ್ನಡದಲ್ಲಿ ನಾನು ತೋರಿಸ್ತೀನಿ. ಹಾಗೆ ನೀವು ಒಂದು ನಿಮಿಷ, ಭಾಳ ರಾಷ್ಟ್ರಭಕ್ತರಲ್ಲ, ಹಿಂದೂ ಭಕ್ತರಲ್ಲ, ಈ ಜನಗಣಮನ ಅಧಿನಾಯಕ ಜಯ ಹೇ ರಾಷ್ಟ್ರಗೀತೆಯನ್ನು ಕನ್ನಡ ಭಾಷೆಯಲ್ಲಿ ಹಾಡಬಹುದಲ್ಲ, ಇರಲಿ, ಅದೆಲ್ಲ ಏನೋ ಸೆಕೆಂಡ್ರಿ. ಈಗ ನೀವು ಕೇಳಿದಂಥ ಪ್ರಶ್ನೆಗೆ ಪುನೀತ್ ಕೆರಳ್ಳಿ ಅವರೇ, ಕುರಾನು ಕನ್ನಡದಲ್ಲಿದೆ. ಆ ಕುರಾನನ್ನು ನಾನು ತೋರಿಸ್ತೀನಿ. ನಾನೀಗ ಒಂದು ನಿಮಿಷ ಕನ್ನಡದಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಕನ್ನಡದಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಏನಿದೆ ಕನ್ನಡದಲ್ಲಿ. ಕುರಾನ್ ಅನುವಾದ ಅಬ್ದುಲ್ ಸಲಾಂ ಪುತ್ತಿಗೆ ಅಂತೇಳಿ. ಅರ್ಥ ಆಯ್ತಲ್ವ? ಪವಿತ್ರ ಕುರಾನ್ ಇದು. ಮಾತಾಡಬೇಕಾದ್ರೆ ಒಂದು ವಿಷಯದ ಬಗ್ಗೆ ಯೋಚನೆ ಮಾತಾಡಿ. ಇಲ್ವಾ? ಅದ್ರ ಬಗ್ಗೆ ಆಲಿಸೋ ಶಕ್ತಿ ಇಲ್ವಾ? ಅಥವಾ ಅದ್ರ ಬಗ್ಗೆ ಗೊತ್ತಿಲ್ವಾ? 4 ಜನರ ತಿಳ್ಕೊಂಡು ಮಾತಾಡಿ. ಕುರಾನ್ ಕನ್ನಡದಲ್ಲೂ ಇದೆ. ಕುರಾನ್ ಅನ್ನೋದು ಮುಸಲ್ಮಾನರ ಗ್ರಂಥ ಅಲ್ಲ, ಅದು ಮಾನವ ಗ್ರಂಥ, ದೇವರಿಂದ ಇಳಿಸಿರೋ ಗ್ರಂಥ. ಅದು ಎಲ್ಲರಿಗೂ ನೀವು ಆ ಥರ ಹೇಳಬಾರದು. ಇದು ಜಾತ್ಯತೀತದ ರಾಷ್ಟ್ರ. ಮುಸಲ್ಮಾನರು ಭಾಳಷ್ಟು ಪ್ರಮಾಣದಲ್ಲಿ ಈ ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.